ಹುಬ್ಬಳ್ಳಿಯಲ್ಲಿ ಶ್ರೀರಾಮ ನವಮಿ ಭಕ್ತಿ ಸಡಗರದಿಂದ ಜರುಗಿತು. ಶಕ್ತಿ ರೋಡ್ ಬಾನಿ ಓಣಿಯಲ್ಲಿ ರಾಮ ನಾಮದ ಘೋಷಣೆ ಮೊಳಗಿತು. ಸನಾತನ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಶ್ರೀರಾಮ ನವಮಿಯನ್ನ ಹುಬ್ಬಳ್ಳಿಯ ಶಕ್ತಿ ರಸ್ತೆಯ ಬಾನಿ ಓಣಿಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಭೂಮಿಗೆ ಅವತರಿಸಿದ ಈ ಶುಭ ದಿನದಂದು ಹುಬ್ಬಳ್ಳಿಯ ನಗರದಾದ್ಯಂತ ರಾಮನಾಮದ ಜಪ ಮೊಳಗಿತು. ವಿಶೇಷವಾಗಿ ಹುಬ್ಬಳ್ಳಿಯ ಬಾನಿ ಓಣಿಯಲ್ಲಿ ಅಯೋಧ್ಯೆ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿ ದೇಗುಲದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಇನ್ನು 3,000 ಮಠದ ಜಗದ್ಗುರುಗಳು ಮಾತನಾಡುತ್ತಾ ರಾಮನವಮಿ ಭಾರತ ದೇಶದ ಹಿಂದುತ್ವದ ಜಾಗೃತಿಯನ್ನ ಎತ್ತಿ ಹಿಡಿಯುವ ನವಮಿ ಆಗಿದೆ. ಪ್ರತಿಯೊಬ್ಬ ಹಿಂದೂ ಕೂಡ ರಾಮನ ಆದರ್ಶ ಮೈಗೂಡಿಸಿಕೊಂಡು ಬೆಳೆದಾಗ ಮಾತ್ರ ನಮ್ಮ ದೇಶಕ್ಕೆ ಬಹುದೊಡ್ಡ ಗೌರವ ಬರುತ್ತದೆ ಎಂದರು. ರಾಮನವಮಿ ನಮ್ಮ ಭಾರತ ದೇಶಕ್ಕನೇ ಹಿಂದುತ್ವದ ಜಾಗೃತಿಯನ್ನು ಉಂಟು ಮಾಡುವಂತಹ ನವಮಿಯಾಗಿದೆ. ಪ್ರತಿಯೊಬ್ಬ ಹಿಂದೂ ಕೂಡ ರಾಮನ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳೆದಾಗ ಮಾತ್ರ ನಮ್ಮ ಹಿಂದೂ ದೇಶಕ್ಕೆ ಬಹುದೊಡ್ಡ ಗೌರವ ಬೆಲೆ ಬರ್ತದೆ. ಈ ಹಿಂದೂ ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನು ಪರಂಪರೆಯನ್ನು ಹೊಂದಿದಂತಹ ಮಹಾದೇಶ ಈ ನಮ್ಮ ದೇಶ. ಇಲ್ಲಿರುವವರೆಲ್ಲರೂ ಕೂಡ ಹಿಂದೂಗಳು. ಇಲ್ಲಿರುವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ, ಇಲ್ಲಿರ್ತಕ್ಕಂಥ ಧರ್ಮ ಹಿಂದೂ ಧರ್ಮ. ಆದ್ದರಿಂದ ರಾಮ ಇದೆಲ್ಲದರ ಪ್ರತೀಕವಾಗಿರೋದರಿಂದ ಈ ರಾಮನವಮಿ ಅಥವಾ ರಾಮನ ಶ್ರೇಷ್ಠವಾದಂಥ ಒಂದು ಆದರ್ಶ ಜಯಂತಿ ಇದೆಯಲ್ಲ, ಇದು ಪ್ರತಿಯೊಬ್ಬರನ್ನು ಕೂಡ ಪ್ರತಿಯೊಬ್ಬ ಹಿಂದೂಗೂ ಕೂಡ ಆದರ್ಶವಾಗಿದೆ, ಮಾರ್ಗದರ್ಶಕವಾಗಿದೆ. ಇಂತಹ ರಾಮನ ಆದರ್ಶದ ಕ್ಷಾತ್ರ ತೇಜಸ್ಸು, ಧರ್ಮದ ಒಂದು ಆಸಕ್ತಿ, ಶ್ರದ್ಧೆ ಎಲ್ಲರನ್ನೂ ಕೂಡ ಜಾಗೃತಗೊಳಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಜಗದ್ಗುರು ಗುರು ಸಿದ್ದರಾಜ ಯೋಗೇಂದ್ರ ಶ್ರೀಗಳು 3,000 ಮಠ ಹುಬ್ಬಳ್ಳಿ. ಇನ್ನು ತಿಪ್ಪಣ್ಣ ಮಜ್ಜಿಗಿ ಮಾತನಾಡಿ ಹುಬ್ಬಳ್ಳಿಯ ಬಾನಿ ಓಣಿಯಲ್ಲಿ ಸುಬ್ರಹ್ಮಣ್ಯ ಶಿರಕೋಳ ನೇತೃತ್ವದಲ್ಲಿ ರಾಮನವಮಿ, ಶಿವಜಯಂತಿ, ಭಗೀರಥ ಮುನಿಗಳ ಜಯಂತಿ ಅತ್ಯಂತ ಅದ್ದೂರಿಯಾಗಿ ಕಳೆದ 25 ವರ್ಷದಿಂದ ನಡೆಸ್ತಾ ಬಂದಿದ್ದಾರೆ. ಗಟ್ಟಿಯಾದ ಹಿಂದುತ್ವದ ಸಂಕೇತ ಹುಬ್ಬಳ್ಳಿಯಲ್ಲಿ ಹಿಂದೂ ಸಂಸ್ಕೃತಿ ಉಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಎಂದರು. ಹುಬ್ಬಳ್ಳಿಯ ಬಾನಿ ಓಣಿಯಲ್ಲಿ ಸುಬ್ರಹ್ಮಣ್ಯ ಶಿರಕೋಳ ಇವರ ನೇತೃತ್ವದಲ್ಲಿ ಶ್ರೀರಾಮನವಮಿಯ ಶ್ರೀರಾಮನ ಜಯಂತಿ, ಶ್ರೀ ಶಿವಾಜಿಯ ಶಿವಜಯಂತಿ ಹಾಗೂ ಭಗೀರಥ ಮುನಿಗಳ ಜಯಂತಿಯನ್ನು ಕೂಡ ಇವತ್ತು ಇಲ್ಲಿ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಕಳೆದ ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ ಈ ಗಟ್ಟಿಯಾದ ಹಿಂದುತ್ವದ ಸಂಕೇತದ ಮುಖಾಂತರ ಶ್ರೀರಾಮನ, ಶ್ರೀ ಶಿವಾಜಿಯ, ಶ್ರೀ ಭಗೀರಥ ಮುನಿಗಳ ಜಯಂತಿಯನ್ನು ಆಚರಣೆ ಮಾಡ್ತಾ ಇಡೀ ಹುಬ್ಬಳ್ಳಿಯಲ್ಲಿ ಒಂದು ಹಿಂದೂ ಸಂಸ್ಕೃತಿಯ ಸಂಭ್ರಮವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಇವತ್ತು ಅನೇಕ ಸಾವಿರಾರು ಯುವಕರಲ್ಲಿ ಇದರಲ್ಲಿ ಪಾಲ್ಗೊಂಡು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಹಿಂದೂ ಬಾಂಧವರಿಗೆ ಈ ಜಯಂತಿಯ ಅಂಗವಾಗಿ ತಮಗೆಲ್ಲ ಅಭಿನಂದನೆಗಳನ್ನ ಮತ್ತು ಶುಭಾಶಯಗಳನ್ನು ನಾನು ತಿಳಿಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ವಸಂತ ಹೊರಟ್ಟಿ, ಲಿಂಗರಾಜ್ ಪಾಟೀಲ್, ವೆಂಕಟೇಶ್ ಕಾಟವೆ, ಶ್ರೀಕಾಂತ್ ಶೇಟ್, ಪ್ರದೀಪ್ ಶೆಟ್ಟರ್, ಸುಬ್ರಹ್ಮಣ್ಯ ಶಿರಕೋಳ್, ಜಯತೀರ್ಥ ಕಟ್ಟಿ, ತಿಪ್ಪಣ್ಣ ಮಜ್ಜಿಗಿ, ಮೇಯರ್ ಜ್ಯೋತಿ ಪಾಟೀಲ್ ಸೇರಿದಂತೆ ಹಲವಾರು ನಾಯಕರು ಉಪಸ್ಥಿತರಿದ್ದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.